ಸಿರಿ ಬಾ ಅಪ್ಪನ ಮುಖ ನೋಡುವಂತೆ. ಇವ್ರು ಸುಳ್ಳು ಹೇಳ್ತಾ ಇದಾರೆ ಸಂಧ್ಯಾ. ನಮ್ಮಪ್ಪ ಅಲ್ಲ, ಇವ್ರು ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ. ನಮ್ಮಪ್ಪ ಎಲ್ಲೆಲ್ಲೋ ವಾಕಿಂಗ್ ಹೋಗಿದ್ದಾರೆ ಸಂಧ್ಯಾ. ರೋಡ್ ಬರ್ತೋಗಿರ್ತಾರೆ, ವಾಪಸ್ ಬರ್ತಾರೆ ಸಂಧ್ಯಾ. ಅದು ನಮ್ಮಪ್ಪ ಅಲ್ಲ. ಅಪ್ಪ ಅಪ್ಪ ಯಾಕೆ ಇಲ್ಲಿ ಮಲಗಿದ್ದೀರಪ್ಪ? ಅಪ್ಪ ನೀವು ಮೆಡಿಸಿನ್ ತಗೋಬೇಕು. ಲೇಟ್ ಆಗುತ್ತೆ ಹೇಳಿಯಪ್ಪ. ಇದು ನಮ್ಮನೆ ಅಲ್ಲಪ್ಪ. ಮರ್ತ್ಬಿಟ್ಟು ಇಲ್ಲಿ ಬಂದು ಮಲ್ಕೊಂಡ್ಬಿಟ್ರ? ಹೇಳಿ ಮನೆಗೆ ಹೋಗೋಣ ಹೇಳಿ. ಸದ್ಯ ಅಪ್ಪಂಗೆ ಅದೇ ಕೇಳಿಸ್ತದ್ಯಾ? ಮಾತಾಡಿ ಕೇಳಿಸ್ತದ್ಯಾ? ನನ್ನಪ್ಪ ಜೊತೆ ಮಾತಾಡಿ ಕೇಳಿಸ್ತದ್ಯಾ? ಅಪ್ಪ ಎದ್ದಾಳಪ್ಪ. ಅಪ್ಪ ಎದ್ದಾಳಪ್ಪ. ಅಮ್ಮ, ನಾನು ಅಭಿ ಹೋಗಿ ನೋಡ್ಕೊಬರ್ತೀವಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾವು ಸಮರ್ಥನ ಕರ್ಕೊಂಡು ಬರ್ತೀವಿ. ಬ್ರೋ ನಡಿ. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ಅದು ನಿಮಗೂ ಗೊತ್ತು. ಅವನು ಇಡೀ ರಾತ್ರಿ ಇಲ್ಲೇ ಮಲಗಿದ್ದ. ಅವನು ಆಕ್ಸಿಡೆಂಟ್ ಮಾಡಿಲ್ಲ ಅಂದಮೇಲೆ ಅವನನ್ನು ಯಾಕೆ ಕರ್ಕೊಂಡೋದ್ರು, ಅವನು ಯಾಕೆ ಆಕ್ಸಿಡೆಂಟ್ ಮಾಡ್ದ ಅಂತ ಒಪ್ಕೊಂಡ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನೀವು ಈ ಪರಿಸ್ಥಿತಿಲಿ ಅಳಬಾರ್ದು. ನೋಡಿ, ಸಮರ್ ತಪ್ಪು ಮಾಡಿಲ್ಲ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಷಯ. ಅವನು ತಪ್ಪು ಮಾಡಿಲ್ಲ ಅಂದಮೇಲೆ ಹೆದರೋದು ಯಾಕೆ? ಅವನಿಗೆ ಏನೂ ಆಗೋಕ್ಕೆ ನಾನು ಬಿಡೋದಿಲ್ಲ. ಓಕೆ, ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಯೋಚನೆ ಮಾಡಬೇಡಿ. ತಪ್ಪು ಮಾಡಿಲ್ಲ ಅಂದರೆ ಭಯ ಪಡಬೇಕಾಗಿಲ್ಲ ಅಂತ ನನಗೂ ಗೊತ್ತು ಮಾಧವ್ ಅವರೇ.
ಆದರೂ ನನ್ನ ಮಗ ಯಾಕೆ ತಪ್ಪನ್ನು ಅವನ ಮೇಲೆ ಹಾಕೊಂಡ ಅಂತ ಗೊತ್ತಾಗ್ತಾ ಇಲ್ಲ. ಅವನೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಹೇಳುವಾಗ ಮುಂದೆ ತೊಂದರೆ ಆಗ್ಬೋದಲ್ವಾ? ಹಾಗೆಲ್ಲ ಏನೂ ಆಗಲ್ಲ. ಹೇಳ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ಅಪರಾಧಗಳು ಸಾಬೀತಾಗಲ್ಲ. ಅದಕ್ಕೆಲ್ಲ ಕಾನೂನು ವ್ಯವಸ್ಥೆ ಅಂತ ಇದೆ. ನೀವು ಧೈರ್ಯವಾಗಿರಿ, ನಾನು ಹೋಗಿ ಬರ್ತೀನಿ. ಹಾಂ, ಯೋಚನೆ ಮಾಡಬೇಡಿ. ಬಾಬು, ಯಾಕೋ ಹೀಗೆ ಮಾಡಿದೆ? ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನನಗೆ ಗೊತ್ತಾಯ್ತು. ಯಾಕೋ ಇಷ್ಟು ದೊಡ್ಡ ಆರೋಪ ನಿನ್ನ ತಲೆ ಮೇಲೆ ಹಾಕೊಂಡೆ? ನೀನು ನಿಜವಾಗ್ಲೂ ಆಚೆ ಹೋದ್ಯಾ? ಆಕ್ಸಿಡೆಂಟ್ ಮಾಡಿದ್ಯಾ? ಇಲ್ಲ ಇಲ್ಲ, ಇದನ್ನ ನಾನು ನಂಬಲ್ಲ. ಯಾಕೋ ಪಾಪು ಹೀಗೆ ಮಾಡಿದೆ? ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೇ ಆಯಿತು. ಇವತ್ತು ಆ ತುಳಸಿ ನನ್ನ ಬಣ್ಣನ ಬಯಲು ಮಾಡ್ತೀನಿ ಅಂತ ಹೇಳಿದ್ಲು. ಆದರೆ ಏಟಿಗೆ ತಿರುಗೇಟಾಯಿತು. ಆ ತುಳಸಿನೇ ನರಳೋ ಹಾಗಾಯಿತು. ಇದೇ ಯೋಚನೆಯಲ್ಲಿ ಅವಳು ಕೊರ್ಗಿ ಸಾಯ್ಬೇಕು. ಇದಿನ್ನೂ ಶುರು ಅಷ್ಟೇ. ಇನ್ಮೇಲೆ ಶಾಶ್ವತವಾಗಿ ಆ ತುಳಸಿ ಕಣ್ಣೀರು ಹಾಕ್ತಾನೇ ಇರಬೇಕು. ಹಾಗೆ ಮಾಡ್ತೀನಿ. ನಿನಗೆ ಹೇಳಿದ್ದೆ ತಾನೇ ಪದೇ ಪದೇ ನನಗೆ ಕಾಲ್ ಮಾಡಬೇಡ ಅಂತ. ನೀವೇನೋ ಹೇಳ್ಬಿಡ್ತೀರಾ ಮೇಡಮ್? ಅದು ಇಲ್ಲಿ ಕಾಯ್ತಾ ಕೂತಿರೋ ನಾನು ತಾನೆ. ನನಗೆ ಎಷ್ಟು ಪೇಷನ್ಸ್ ಇರಬೇಡ. ಅಲ್ಲ, ಈಗ ನೋಡಿದ್ರೆ ಆ ದತ್ತ ರವೀಂದ್ರ ಇಬ್ಬರು ಮನೆಗೆ ಬಂದಿಲ್ಲ. ನನ್ನ ಅಕೌಂಟ್ಗೆ ಇನ್ನೂ ಕಾಸು ಬಂದಿಲ್ಲ. ಹಿಂಗಾದ್ರೆ ಹೆಂಗೆ ಮೇಡಮ್? ಏ ಫೂಲ್, ಬರೀ ಅದನ್ನಷ್ಟೇ ಯೋಚನೆ ಮಾಡ್ತಿದ್ಯಾ. ಇಲ್ಲಿ ಸಮರ್ಥು ಅರೆಸ್ಟ್ ಆಗಿದ್ದಾನೆ. ಅದ್ರ ಬಗ್ಗೆ ನಿನಗೆ ಗೊತ್ತಾಗ್ಲಿಲ್ವಾ? ಏನಂದ್ರೆ ಸಮರ್ಥ ಅರೆಸ್ಟ್ ಆಗಿದ್ದಾನ? ಅಯ್ಯೋ ಭಗವಂತ, ಇದೇನು ಮೇಡಮ್, ಏನೇನೋ ನಡೀತಾ ಇದೆ. ನೀವು ನೋಡಿದ್ರೆ ಆ ತಾತನ್ನ ಫಾಲೋ ಮಾಡು ಅಂದ್ರಿ, ಆಮೇಲೆ ಫೋನ್ ಮಾಡಿ ಫಾಲೋ ಮಾಡಬೇಡ ಅಂದ್ರಿ. ಈಗ ನೋಡಿದ್ರೆ ಸಮರ್ಥ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ. ನಡೀತಿರೋದು ನಿಮ್ಮ ಮಗಳ ಮದುವೆ. ಈ ಮಗಳ ಮದುವೆ ಸಂದರ್ಭದಲ್ಲಿ ಇಷ್ಟೆಲ್ಲ ನಡೀತಿದೆ. ನಿಮ್ಗೇನು ಸ್ವಲ್ಪ ಟೆನ್ಷನ್ನೇ ಆಗ್ತಾ ಇಲ್ವಾ ಮೇಡಮ್? ನಾನು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಇಷ್ಟೆಲ್ಲ ಆಗ್ತಿರೋದು ನಿಮ್ಮ ಮನೇಲಿ. ಹಾಗೆ ನೋಡಿದ್ರೆ ನೀನು ಟೆನ್ಷನ್ ಮಾಡ್ಕೊಳ್ಬೇಕು. ನಮ್ಮ ಮನೆ ಅಂತ ಹೇಳ್ಬೇಡಿ ಮೇಡಮ್, ನಾನು ವಾಸ ಇರೋ ಮನೆ ಅಷ್ಟೇ. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರು ಯಾರು ನಮ್ಮ ಮನೆಯವರಲ್ಲ ಅಂದಮೇಲೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಬೇಕು? ಅವರಿಂದ ನನ್ನ ಮಗಳ ಮದುವೆಗೆ ಯಾವ ತೊಂದರೆನೂ ಆಗಲ್ಲ. ಅಲ್ಲ ಮೇಡಮ್, ನೀವು ಇಷ್ಟೊಂದು ಕಾನ್ಫಿಡೆಂಟಾಗಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಡೀತಿರೋದಕ್ಕೂ ನಿಮಗೂ ಏನಾದರೂ ದುಡ್ಡು ಬೇಕು ಅಂತ ತಾನೇ ಕಾಲ್ ಮಾಡಿರೋದು. ದುಡ್ಡು ಬಿಸಾಕ್ತೀನಿ, ಬಾಯಿ ಮುಚ್ಕೊಂಡು ಸುಮ್ಮನಿರು. ತುಂಬ ಬುದ್ಧಿವಂತಿಕೆ ಉಪಯೋಗಿಸ್ಬೇಡ. ಸರಿ ಬಿಡಿ ಮೇಡಮ್, ಬೆಲೆ ಇರೋ ಕಡೆ ಬುದ್ಧಿ ಉಪಯೋಗಿಸಿದ್ರೆ ಲಾಭ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಅಕೌಂಟಿಗೆ ದುಡ್ಡು ಬಂದು ಬೀಳತ್ತೆ. ಫೋನ್ ಕಟ್ ಮಾಡು. ಥ್ಯಾಂಕ್ಸ್. ಈ ಅಮ್ಮ ಬಹಳ ದೊಡ್ಡ ಕ್ರಿಮಿನಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಈ ಅಮ್ಮನ ಲೆಕ್ಕಾಚಾರ ಎಲ್ಲ ಸರಿಯಾಗೇ ಇದೆ. ದತ್ತ ರವೀಂದ್ರ ಮನೆಗೆ ಬರದೇ ಇರೋದು, ಸಮರ್ಥ ಅರೆಸ್ಟ್ ಆಗಿರೋದು, ಇವೆಲ್ಲ ನೋಡಿದ್ರೆ ಮುಂದೆ ಏನೋ ಬಹಳ ದೊಡ್ಡ ಅನಾಹುತ ಆಗೋ ಹಾಗಿದೆ. ನೀವು ಹೊರಡಿ. ಇನ್ಸ್ಪೆಕ್ಟರ್,
ಅವನನ್ನ ಸೆಲ್ ಒಳಗಡೆಗೆ ಹೇಗೆ ಹಾಕಿದ್ರಿ? ಅರೆಸ್ಟ್ ಮಾಡಿದ್ಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು ತಾನೆ. FIR ಹಾಕಿದ್ದೀರಾ? FIR ಕಾಪಿ ನಮಗೆ ಬೇಕು. ಸುಮ್ಮನೆ ನಮ್ಮ ಮನೆಯವ್ರನ್ನ ಅರೆಸ್ಟ್ ಮಾಡಿ ಈ ಥರ ಸೆಲ್ ಒಳಗಡೆ ಹಾಕಿದ್ರೆ ನಾವು ಸುಮ್ಮನಿರಲ್ಲ. ನೋಡಿ ಸರ್, ಮೊದಲು ಸಮರ್ಥನ ರಿಲೀಸ್ ಮಾಡಿ, ಏನಾದರೂ ಕೂತು ಮಾತಾಡೋಣ. ನೀವು ಎನ್ಕ್ವೈರಿ ಮಾಡಿ, ಅದಾದಮೇಲೂ ಸಮರ್ಥ ತಪ್ಪು ಮಾಡಿದಾನ ಅಂತ ಪ್ರೂಫ್ ಸಿಕ್ಕಿ ಸಾಬೀತಾದರೆ ನೀವು ಅವನ್ನ ಸೆಲ್ಲಲ್ಲಿ ಇಡಿ. ನೋಡಿ ಅವಿನಾಶ್, ಸಾಕ್ಷಿಗಳು ಸಿಕ್ಕಿ ಅದನ್ನು ಸಾಬೀತು ಮಾಡಬೇಕಾಗಿರೋದು ಇಲ್ಲಲ್ಲ, ಕೋರ್ಟ್ನಲ್ಲಿ. ನಮಗೆ ಸಿಕ್ಕಿರೋ ಸಾಕ್ಷಿಗಳನ್ನು ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ನಾಳೆ ಚಾರ್ಜ್ ಶೀಟ್ ಕೂಡ ಹಾಕ್ತಾ ಇದ್ದೀವಿ. ಆಮೇಲೆ ಅಭಿ ಅವ್ರು ಹೇಳಿದ್ದು ನಿಜಾನೇ, ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆದರೆ ಈಗಾಗಲೇ ಟೈಮ್ ಆಗೋಗಿರೋದ್ರಿಂದ ನಾಳೆ ಕೋರ್ಟ್ ಓಪನ್ ಆಗ್ತಿದ್ದ ಹಾಗೆ ಅವನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಕಾನೂನು ಗೊತ್ತಿಲ್ಲದೆ ನಾವು ಈ ಕೆಲಸಕ್ಕೆ ಬಂದಿಲ್ಲ. ಕಾನೂನು ನಮಗೂ ಗೊತ್ತಿದೆ. ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ನುಗ್ಗಿ ನಮ್ಮ ಮನೆಯವ್ರು ಅರೆಸ್ಟ್ ಮಾಡಿದ್ದೀರಾ, ಈಗ ಸೆಲ್ ಒಳಗಡೆ ಇಟ್ಟಿದ್ದೀರಾ. ಇದೆಲ್ಲ ಸರಿ ಇಲ್ಲ. ಸರಿ ತಪ್ಪು ಏನು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಅವರೇ ನಮ್ಮ ಹತ್ರ ಸರೆಂಡರ್ ಆಗಿದ್ದಾರೆ. ಅದ್ರ ಜೊತೆಗೆ ತಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ತಪ್ಪು ಒಪ್ಕೊಂಡಿದ್ದಾರೆ. ಆಕ್ಸಿಡೆಂಟ್ ಆದಮೇಲೆ ಗಾಡಿ ನಿಲ್ಲಿಸಿ ಆ ವ್ಯಕ್ತಿಗಳನ್ನ ಕಾಪಾಡೋ ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ಗಾಡಿ ನಿಲ್ಲಿಸದೆ ವಾಪಸ್ ಬಂದಿದ್ದಾರೆ. ಈ ವಿಷಯನ ಮುಚ್ಚಿಟ್ಟಿದ್ದಾರೆ. ಇದು ಹಿಟ್ ಆ್ಯಂಡ್ ರನ್ ಕೇಸ್ ಆಗುತ್ತೆ. ಏನು ಕಥೆ ಕಟ್ತಾ ಇದ್ದೀರಾ? ಅವನಿಗೇನೋ ತಲೆ ಇಲ್ಲ, ಮಾಡದಿರೋ ತಪ್ಪನ್ನ ತನ್ನ ಮೇಲೆ ಹಾಕೊಂಡು ಒಪ್ಕೊಂಡಿದ್ದಾನೆ. ನಿಮಗಾದ್ರೂ ಅಭಿ ತಪ್ಪು. ಅಭಿ ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ ಹತ್ರ ಈ ರೀತಿ ಮಾತಾಡೋದು ತಪ್ಪು. ಪರವಾಗಿಲ್ಲ ಮಾಧವ್ ಅವರೇ, ಅವರಲ್ಲಿರೋ ಆವೇಶ ಮತ್ತು ವಯಸ್ಸು ಈ ರೀತಿ ಮಾತಾಡ್ಸತ್ತೆ. ಅಭಿ ಬಗ್ಗೆ ನನಗೂ ಗೊತ್ತಲ್ಲ. ಸಾರಿ ಮಧುಸೂದನ್, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇತ್ತು. ಅಂಥ ಟೈಮಲ್ಲಿ ಹೀಗೆಲ್ಲ ಆಗಿದ್ದು ಮನೆಯವರೆಲ್ಲರಿಗೂ ಶಾಕ್ ಆಗಿದೆ. ನನಗೆ ಅರ್ಥ ಆಗತ್ತೆ ಮಾಧವ್ ಅವರೇ, ಆದರೆ ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ಲ. ಐ ಆಮ್ ಹೆಲ್ಪ್ಲೆಸ್. ಈಗ ಅವರೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ತಪ್ಪು ಒಪ್ಕೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಐ ಥಿಂಕ್ ನೀವೇನೇ ಮಾತಾಡೋದಿದ್ರು ಕೋರ್ಟಲ್ಲೇ ಮಾತಾಡಬೇಕಾಗತ್ತೆ. ಗಾಬರಿ ಆಗ್ಬೇಡ ಮಗಳೇ, ಯಾಕೆ ಅಳ್ತಿದ್ಯಾ? ಇದೊಂದು ಸಣ್ಣ ಸಮಸ್ಯೆ ಅಷ್ಟೇ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಮರ್ಥನ ಕರ್ಕೊಂಡು ಹೋಗಿರ್ತಾರೆ. ಏನೂ ತೊಂದರೆ ಆಗಲ್ಲ, ನೀನು ಸಮಾಧಾನ ಮಾಡ್ಕೊ. ಕ್ಯಾಂಟೀನ್ ಕಡೆಯವರು ಕಾಲ್ ಮಾಡ್ತಾ ಇದ್ದಾರೆ. ನಾನು ಮಾತಾಡ್ಬರ್ತೀನಿ 5 ನಿಮಿಷ. ನಿಧಿ, ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಇಲ್ಲಿ ನಡೆದಿದ್ದು ಚೌಲ್ಟ್ರಿಲಿ ನಡೆದಿದ್ದಿದ್ರೆ ಆಗ ದೊಡ್ಡ ರಾಧ ಅಂತಾನೆ ಆಗಿರ್ತಿತ್ತು. ಅವನೊಬ್ಬ ಜೈಲಿಗೆ ಹೋದ ಅಂದ ಮಾತ್ರಕ್ಕೆ ನಿನ್ನ ಮದುವೆ ನಿಲ್ಲುತ್ತೆ ಅಂತ ನೀನು ತಿಳ್ಕೊಂಡಿದ್ರೆ ಅದು ಸುಳ್ಳು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಮದುವೆ ನಿಲ್ಲಲ್ಲ. ಎಲ್ಲನೂ ನಾನು ನೋಡ್ಕೋತೀನಿ, ಹೆದರ್ಕೋಬೇಡ. ನಿಧಿ, ನನಗೀಗಲೂ ಅರ್ಥ ಆಗ್ತಿಲ್ಲ ನೀನು ಯಾಕೆ ಇಷ್ಟೊಂದು ಅಳ್ತಿದ್ಯಾ ಅಂತ. ಅತ್ತೆ ಹೇಳ್ತಿದಾರಲ್ವಾ, ನಿನ್ನ ಮದುವೆಗೆ ಏನೂ ತೊಂದರೆ ಆಗಲ್ಲ. ಅದು ಅಲ್ಲದೆ ಅಭಿ ಹೋಗಿದ್ದಾರೆ, ಸಮರ್ಥ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಸಮಾಧಾನ ಮಾಡ್ಕೋ. ತಗೋ ನೀರು ಕುಡಿ. ಅದಕ್ಕೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅದಕ್ಕೆ ನನ್ನಿಂದ ಯಾರ ಜೀವನನೂ ಹಾಳಾಗಬಾರ್ದು. ಅಯ್ಯೋ ಹುಚ್ಚಿ, ನಿನ್ನಿಂದ ಯಾರ ಜೀವನ ಯಾಕೆ ಹಾಳಾಗುತ್ತೆ? ನಿನ್ನ ಜೀವನಕ್ಕೆ ಏನಾದರೂ ಆಗುತ್ತೆ ಅಂತ ಭಯನಾ? ಹಾಗಾಗಕ್ಕೆ ಮನೆಯವ್ರು ಬಿಡ್ತಾರಾ? ಇಲ್ಲ ಅತ್ತಿಗೆ, ಆಕ್ಸಿಡೆಂಟು ಸಮರ್ಥು ಏನೂ ತೊಂದರೆ ಆಗಲ್ಲ ಅಲ್ವಾ? ಏನೂ ತೊಂದರೆ ಆಗಲ್ಲ. ಸಮರ್ಥ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೆ ಪ್ರಶ್ನೆ ಇರೋದು ಅವ್ರು ಯಾಕೆ ಹೀಗೆಲ್ಲ ಹೇಳಿದ್ರು ಅಂತ. ಅದೆಲ್ಲ ದೊಡ್ಡವ್ರು ಮಾತಾಡ್ತಾರೆ,
ನೀನು ಚಿಂತೆ ಮಾಡಬೇಡ. ಇಲ್ಲ ಅದಕ್ಕೆ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಭಯ ಯಾಕೆ ನಿಧಿ? ನಿನ್ನ ಮದುವೆ ಟೈಮಲ್ಲಿ ಪೊಲೀಸ್ನವ್ರು ಬಂದು ಸಮರ್ಥನ ಕರ್ಕೊಂಡು ಹೋದ್ರು ಅಂತಾನಾ? ಹೆದರಬೇಡ. ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗುತ್ತೆ ಅಂತ ಅಲ್ಲ. ಎಂಕ್ವೈರಿ ಮಾಡೋದಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಸಮರ್ಥ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ಮೇಲೆ ಕರ್ಕೊಂಡು ಬಂದು ಬಿಡ್ತಾರೆ. ನೀನು ಸ್ವಲ್ಪ ನೀರು ಕುಡಿ, ಸುಧಾರಿಸ್ಕೊ. ಸರಿ. ಅಪ್ಪ ಅಪ್ಪ ಎದ್ದೇಳಪ್ಪ, ಮಾತಾಡಪ್ಪ. ನಿನ್ ಸಿರಿ ಬಂದಿದ್ದೀನಿ ನೋಡು. ಬಿಟ್ಟು ಹೋಗ್ಬೇಡ ಅಪ್ಪ. ಅಮ್ಮ ಇಲ್ದಿದ್ರೇನು ನಾನು ನಿನ್ನ ಪ್ರೀತಿಯಿಂದ ಬೆಳೆಸ್ತೀನಿ ಅಂತ ಅಷ್ಟು ಮುದ್ದಾಗಿ ಬೆಳೆಸಿದ್ರಲ್ಲ ಅಪ್ಪ. ನಾನು ಯಾವಾಗ್ಲೂ ನಿಮ್ ಜೊತೆಲಿರ್ತೀನಿ ಅಂತ ಹೇಳ್ತಿದ್ದೆ. ಈಗ ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಪ್ಪ? ನೀನಿಲ್ದೇ ನನ್ನ ಜೊತೆ ಯಾರಿದ್ದಾರೆ? ಇಲ್ಲ, ನಿಂಗೇನು ಆಗಿಲ್ಲಪ್ಪ. ನಾನು ಇದನ್ನೆಲ್ಲ ನಂಬಲ್ಲ. ಹೇಳಪ್ಪ, ಎತ್ತು ಒಂದ್ಸರಿ ಮಾತಾಡು. ನೀ ನಂಗೆ ಮತ್ತೆ ಊಟ ಮಾಡ್ಸಲ್ವಾ? ನಂಗೆ ತಲೆ ಬಾಚಲ್ವಾ? ಅಪ್ಪ, ಒಂದ್ಸರಿ ನನ್ ಮತ್ತೆ ಮಗು ತರ ನಿನ್ ಮಡ್ಲಲ್ಲಿ ಮಲ್ಕೋಬೇಕಪ್ಪ. ಹೇಳಪ್ಪ, ಒಂದ್ಸರಿ ಮಕ್ಕಳ ಅಂತ ಕರೆದ್ ಬಿಡಪ್ಪ. ಹೇಳಪ್ಪ, ಸಿರಿ, ಸಂಧ್ಯಾ, ಸ್ವಲ್ಪ ಸಮಾಧಾನ ಮಾಡ್ಕೋ ಸಿರಿ. ಬೇಕು. ಸಂಧ್ಯಾ ಯಾಕೆ ಇಷ್ಟ ಹೇಳ್ತಿದ್ದಾಳೆ? ಸಮರ್ಥ ಅರೆಸ್ಟ್ ಆಗಿರೋದ್ರ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ? ಸಂಧ್ಯಾ, ನಾನು ಪೂರ್ಣಿ. ಸಮರ್ಥ ಅವರು ಪೂರ್ಣಿ, ರವೀಂದ್ರ ಅಂಕಲ್ ತೀರ್ಕೊಂಡ್ಬಿಟ್ರು. ತಾತನ ಪರಿಸ್ಥಿತಿನೂ ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಈಗಲೇ ಏನೂ ಹೇಳಕ್ಕಾಗಲ್ಲ ಅಂತಿದ್ದಾರೆ. ನಾವು RC ಹಾಸ್ಪಿಟಲಲ್ಲಿ ಇದ್ದೀವಿ. ಪ್ಲೀಸ್ ಅಣ್ಣಂಗೆ ಮತ್ತೆ ಮನೆಯವ್ರಿಗೆ ಈ ವಿಷಯ ತಿಳಿಸ್ಬಿಡ್ತೀಯ? ನನಗಂತೂ ಕೈ ಕಾಲೇ ಆಡ್ತಿಲ್ಲ. ಸಿರಿ ಹತ್ತು ಸುಸ್ತಾಗಿದ್ದಾಳೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪೂರ್ಣಿ. ಇಂಥ ಟೈಮಲ್ಲಿ ಮನೆಯವ್ರಿಗೆ ಈ ವಿಷಯನ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆದರೂ ಅಣ್ಣಂಗೆ ಅಮ್ಮಂಗೆ ಈ ವಿಷಯನ ಹೇಳ್ತೀಯ? ಅಣ್ಣ ಎಲ್ಲಿದ್ದಾನೆ? ಅದು ಎಂಥ ಟೈಮಲ್ಲಿ ಸಮರ್ಥ ಅರೆಸ್ಟ್ ಆಗಿರೋ ವಿಷಯನ ಹೇಳೋದು ಬೇಡ. ಸಿರಿ ಇನ್ನೂ ದುಃಖ ಪಡ್ತಾಳೆ. ನಾನು ಹೇಳ್ತೀನಿ, ನೀನು ಸಿರಿಗೆ ಸ್ವಲ್ಪ ಸಮಾಧಾನ ಮಾಡು. ನಾನು ಮನೆಯವ್ರಿಗೆಲ್ಲ ಹೇಳಿ ಅಲ್ಲಿ ಕಳಿಸ್ತೀನಿ.
ರಾಘವೇಂದ್ರ ಅಂಕಲ್ಗೆ ಏನಾಯ್ತು? ತಾತ ಯಾಕೆ ಸೀರಿಯಸ್ ಆಗಿದ್ದಾರೆ? ಅಯ್ಯೋ ದೇವ್ರೆ, ಏನೇನಾಗ್ತಿದೆ? ಮೊದಲು ಈ ವಿಷಯನ ತುಳಸಿ ಅಮ್ಮನಿಗೆ ಹೇಳಬೇಕು. ಇಲ್ಲ, ಈ ಪರಿಸ್ಥಿತಿಲಿ ಅವ್ರಿಗೆ ಹೇಗೆ ಹೇಳೋದು? ಮೊದಲು ಮಾವನಿಗೆ ಹೇಳಬೇಕು. ಅವರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ.